ನಾನು ವರ್ಕ್ ಮಾಡಿರೋ ನನಗೆ ಗೊತ್ತಿರೋ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಕೊಟ್ಟಿದ್ದೀನಿ. ಈಗ ಜಗಪತಿ ಒಬ್ಬ ಸರ್ ಆಗಿರ್ಬೋದು, ಕೆಲವೊಂದು ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ನಾನು ಪರ್ಸ್ನಲ್ ಆಗಿ ಇನ್ವೈಟ್ ಮಾಡಿ ಕರೆದಿದ್ದೀನಿ. ಅದು ಬಿಟ್ಟರೆ ನನ್ನ ತೀರಾ ಗೊತ್ತಿಲ್ಲದಿರೋರು ಯಾರಿಗೂ ನಾನು ಅಪ್ರೋಚ್ ಮಾಡಿಲ್ಲ. ಸೊ ಯಾರು ನಾನು ವರ್ಕ್ ಮಾಡಿದ್ದೀನಿ ಫ್ರಮ್ ಅದರ್ ಲ್ಯಾಂಗ್ವೇಜಸ್, ಸೊ ಅವ್ರಿಗೆಲ್ಲ ಇನ್ವೈಟ್ ಮಾಡಿ. ಒಂದಷ್ಟು ಕಡೆದು ಪ್ಲಾನಿಂಗ್ ನಡೆದಿದೆ, ಬಟ್ ಇದು ಮಂಗಳೂರು ಇವೆಂಟ್ದು ಅದೆಲ್ಲ ಡೇಟ್ ಫೈನಲೈಸ್ ಆಗಬೇಕು. ಸೊ ಹಾಗಾಗಿ ಅದರದ್ದು ಡೇಟ್ಸ್ ಪೆಂಡಿಂಗ್ ಇದೆ. ಆ್ಯಂಡ್ ಏನೇ ಆದರೂ ಸೆಪ್ಟೆಂಬರ್ ಮತ್ತೆ ನಮಗೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಸೊ ಎಲ್ಲ ನೋಡ್ಕೊಂಡು ಯಾವಾಗಾದ್ರೂ ಒಂದು ಸ್ಪೇಸ್ ಸಿಕ್ಕರೆ ಖಂಡಿತ ಹೋಗ್ತೀವಿ. ಇಲ್ಲ, ನಾನು ಎಲ್ಲಿ ಇನ್ವಿಟೇಷನ್ ಕೊಡಕ್ಕೆ ಹೋದ್ರೂ ಎರಡೇ ಟಾಪಿಕ್. ಒಂದು, ಕಳ್ಳ ನೀನೇನು ಒಂದು ವರ್ಷದಿಂದ ಯಾರಿಗೂ ಏನು ಹೇಳ್ದಂಗೆ ಗೊತ್ತಾಗ್ದಂಗೆ ಇದೆಯಲ್ಲ ನೀನು ಅಂತ ಅಂದ್ಬಿಟ್ಟು. ಆಮೇಲೆ ಎಷ್ಟೊಂದು ಜನಕ್ಕೆ ರಾಬರ್ಟಿಂದನೂ ಇಬ್ಬರು ಇಷ್ಟಪಡ್ತಿದ್ದಾರೋ ಫಸ್ಟ್ ಶುರು ಮಾಡ್ತಾರೆ. ನಾನು ಆಮೇಲೆ ಅದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದಾಗ್ತಿದ್ದಂಗೆ ನೆಕ್ಸ್ಟ್ ಬರೋದೇ ಟಾಪಿಕ್ ಅಬೌಟ್ ಇನ್ವಿಟೇಷನ್. ತುಂಬ ಚೆನ್ನಾಗಿ ಮಾಡಿದೆಯಾ ನೋಡಿ, ಹಿಂಗಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರೂ ಅದ್ರ ಬಗ್ಗೆನೂ ಮತ್ತೆ ಡಿಸ್ಕಷನ್ ಆಗಿದೆ. ಸೊ ಇದೆರಡೇ ಮೋಸ್ಟ್ ಕಾಮನ್ ಟಾಪಿಕ್ ನನಗೆ. ಅದು ಕಲ್ಯಾಣ ಮಂಟಪ ಆಗಿರೋದ್ರಿಂದ ಒಂದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ. ಅಂದರೆ ನಾವು ಒಂದು ಕೆಪಾಸಿಟಿ ಆಫ್ ಕ್ರೌಡ್ ಅಂತಲೇ ಹಿಂಗಿದೆ. ನಾನೆಲ್ಲ ರಿಕ್ವೆಸ್ಟ್ ಮಾಡೋದು, ಎಲ್ಲಿದ್ದಾರೆ ಅಲ್ಲಿಂದ ನಮ್ಮನ್ನು ವಿಶ್ ಮಾಡಿ, ನಮ್ಮನ್ನು ಬ್ಲೆಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೋದು. ನನ್ನ ಡೈರೆಕ್ಷನಲ್ಲಿ ಕೇಳ್ತಿದ್ದೀನಿ. ನಾನಿನ್ನೂ ರೈಟಿಂಗ್ ಸ್ಟೇಜಲ್ಲಿದ್ದೀನಿ. ಸೊ ರೈಟಿಂಗ್ ಸ್ಟೇಜು, ಸ್ಕ್ರಿಪ್ಟ್ಸು ಇದೆಲ್ಲ ಲಾಕ್ ಆದಮೇಲೆ ನೆಕ್ಸ್ಟ್ ವಿಷಯ ತೊಗೊಳಕ್ಕಾಗೋದು. ಸೊ ರೈಟ್ ನಾವು 11ನೇ ತಾರೀಕು ತನಕ ನನ್ನ ಲೈಫ್ನ ಬಿಗ್ಗೆಸ್ಟ್ ಸ್ಕ್ರಿಪ್ಟ್ ರೈಟಿಂಗ್ ನಡೀತಾ ಇದೆ. ಅದಾದಮೇಲಿಂದ ನೆಕ್ಸ್ಟ್ ಏನಾದರೂ ಅನೌನ್ಸ್ಮೆಂಟ್ ಮಾಡ್ತೀನಿ. ಇಲ್ಲ, ನನಗೆ ರಾಬರ್ಟ್ ಮಾಡಬೇಕಾದ್ರೂ ಭಯ ಇರುತ್ತೆ. ಯಾಕಂದರೆ ನಾನು ಸಿನಿಮಾ ಡೈರೆಕ್ಟ್ ಮಾಡ್ಬೇಕಾದ್ರೆ ಇನ್ನೂ ಜಾಸ್ತಿ ಭಯ ನನಗೆ. ಇಡೀ ನನ್ನ ಸಿನಿಮಾ ಅಥವಾ ಯಾರದೇ ಸಿನಿಮಾ ಆದರೂ ನಿಂತಿರೋದೆ ಇನ್ ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಟ್. ಅದು ಸಿನಿಮಾ. ಸೊ ಲೈಫ್ ಕೂಡ ಹಾಗಿರೋದು. ಆ್ಯಕ್ಷನ್ ಹೇಳಿದ್ದೀವಿ, ಅದು ಕಟ್ ಆಗದೇ ಇರಲಿ, ಆ್ಯಕ್ಷನಲ್ಲೇ ಲೈಫ್ ಹೋಗಿರೋದು ನನ್ನ ಆಸೆ. ಥ್ಯಾಂಕ್ ಯು. ಪ್ಲೀಸ್ ಮತ್ತೆ ಒಂದು ಸೆಕೆಂಡ್ ನಿಮ್ಮೆಲ್ಲರಿಗೂ ಪರ್ಸ್ನಲಿ ಐ ಆಮ್ ಇನ್ವೈಟಿಂಗ್. Saturday 10th evening 6:30 ರಿಸೆಪ್ಷನ್ ಇರುತ್ತೆ. ಆ್ಯಂಡ್ ಸಂಡೇ ಮಾರ್ನಿಂಗ್ 10 to 11:30 ಮುಹೂರ್ತ ಇರುತ್ತೆ.